ಸೂಲಿಬೆಲೆ ಎಂಬ ಸೈತಾನ ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತು ನಮ್ಮ ದೇಶದ ಅತಿ ದೊಡ್ಡ ಸುಳ್ಳುಗಳ ಫ್ಯಾಕ್ಟ್ರಿ ಅಂದರೆ ನಮ್ಮ ಯಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿ ಬಗ್ಗೆ ಮಾತಾಡೋಣ. ಅಣ್ಣ, ಇಷ್ಟು ದಿನ ಎಲ್ಲಿ ಮಲ್ಕೊಂಬಿಟ್ಟಿದ್ರಿ? ಈಗ ಸಡನ್ನಾಗಿ ಎದ್ಕೊಂಡು ಬಂದು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟರ್ ಹಾಕಿದ್ದಾರೆ. ಅದೇನಪ್ಪ ಅಂದರೆ, ಮಲಗಿದ್ದು ಸಾಕು, ಇನ್ನು ಹೇಳೋಣ, ಅಡಗಿರುವ ಜಿರಳೆಗಳನ್ನು ಹುಡುಕಿ ತೆಗೆಯೋಣ ಅಂತ. ಬಾ ಏನು ಡೈಲಾಗ್ ಇದು! ಜಿರಳೆ ಹಿಡಿಯೋಕ್ಕೆ ಇಷ್ಟೊಂದು ಬಿಲ್ಡಪ್ಪ. ನೀಟ್ ಎಕ್ಸಾಮ್ ಅಕ್ರಮ ಮಾಡಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ಮೋದಿ ಗೌರ್ಮೆಂಟ್ನ ಸಪೋರ್ಟ್ ಮಾಡೋಕ್ಕೆ ಇವನು ಇವಾಗ ಅಪೋಸಿಷನ್ನ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ರೇಗಿಸ್ತಾ ಇದ್ದಾನೆ. ಇವನ ಸುಳ್ಳುಗಳನ್ನು ಹರಡೋಕೆ ಆಗಸ್ಟ್ 14ನೇ ತಾರೀಕು ರಾತ್ರಿ ಶ್ರಾವಣ ಜಾಗರಣೆ ಮಾಡ್ತಾನಂತೆ. ರಾತ್ರಿ ಎಲ್ಲ ಎದ್ದಿರ್ತಾನಂತೆ, ಎಲ್ಲರನ್ನ ಬನ್ನಿ ಅಂತ ಕರಿತಾ ಇದ್ದಾನೆ. ಮಿಸ್ಟರ್ ಯಂಗ್ ಪುಂಗ್ಲಿ, ನಿನ್ನ ಜಾಗರಣೆ ಸ್ಟೋರಿ ಕೇಳಿ ಜನ ಫೇಸ್ಬುಕ್ನಲ್ಲಿ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ. ಅದನ್ನೊಮ್ಮೆ ಫಸ್ಟ್ ಒರೆಸ್ಕೊ. ಇನ್ನು ದೇಶಭಕ್ತಿ ಬಗ್ಗೆ ದೊಡ್ಡದಾಗಿ ಭಾಷಣ ಬಿಡ್ತೀಯಲ್ಲ ಮಾರಾಯ, ಸ್ವಲ್ಪ ಹಿಸ್ಟರಿ ಪೇಸ್ ತಿರುಗಿಸ್ ನೋಡು. ಈ ದೇಶಕ್ಕೋಸ್ಕರ ನಡೆದ ಧೀರೋದಾತ್ತ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿನ್ನ ಸಂಘ ಪರಿವಾರದವರು, ನಿನ್ನ ಸಾವರ್ಕರ್ ಗ್ರೂಪ್ನವರು ಬ್ರಿಟಿಷರ ಬೂಟು ನೆಕ್ತಾ ಇದ್ರು. ಬ್ರಿಟಿಷರಿಗೆ ಕ್ಷಮಾಪನಾ ಪತ್ರ ಬರೆದು ಕೊಟ್ಟು ಅವ್ರು ಕೊಡೋ ಪೆನ್ಷನ್ಗೆ ಕೈ ಚಾಚಿ ಗುಲಾಮರ ಥರ ಬದುಕ್ತಾ ಇದ್ರು. ಆದರೆ ಬ್ರಿಟಿಷರ ಲಾಟಿ ಬೂಟಿನಿಟಿ ಎದ್ದದೆ ಹೋರಾಟ ಮಾಡಿದ್ದು ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸು, ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂತಾನ. ಇವತ್ತಿಗೂ ಆ ಸಂತಾನ ದೇಶದ ಪರವಾಗಿ ಜಂತರ್ ಮಂತರ್ನಲ್ಲಿ ನಿಂತು ಹೋರಾಟ ಮಾಡ್ತಾ ಇದೆ. ಅಲ್ಲಿ ಪ್ರತಿಭಟನೆಯಲ್ಲಿರೋ ಪ್ಲೇ ಕಾರ್ಡ್ಗಳಲ್ಲಿ ಗಾಂಧಿ ಫೋಟೋ ಇದೆ, ಭಗತ್ ಸಿಂಗ್ ಫೋಟೋ ಇದೆ, ಅಂಬೇಡ್ಕರ್ ಫೋಟೋ ಇದೆ, ಸಂವಿಧಾನ ಇದೆ, ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ಇದೆ. ಆದರೆ ನಿಮ್ಮ ಗೋಳ್ವಾಲ್ಕರ್, ಹೆಡ್ಗೇವಾರ್, ಸಾವರ್ಕರ್ ಫೋಟೋ ಆಗಲಿ ಅಥವಾ ಕೇಸರಿ ಧ್ವಜ ಆಗಲಿ ಎಲ್ಲೂ ಕಾಣ್ತಾ ಇಲ್ಲ. ನೆನ್ಪಿಟ್ಕೋ. ಹಾಗಿರುವಾಗ ಸ್ವಾತಂತ್ರ್ಯ ಜಯಂತಿ ದಿನ ಜಾಗರಣೆ ಮಾಡ್ತೀನಿ ಅಂತ ಹೇಳೋಕ್ಕೆ ನಿನ್ಗೆ ಯಾವ ರೈಟ್ಸ್ ಇದೆ ಮಾರಾಯ? ಯಾರೋ ಬಿಸಾಕೋ ಹೆಂಜಲ್ ಕಾಸಿಗೆ ಬಾಯಿ ಬಿಟ್ಕೊಂಡು ಭಾಷಣ ಮಾಡೋನು ನೀನು. ಈ ನಿನ್ನ ಚಿನ್ನದ ರಸ್ತೆ ಕತೆ, ವಿದೇಶದಿಂದ ಬರೋ ಕಪ್ಪು ಹಣದ ಕತೆ, ನೀರು ಕೊಟ್ಟು ಪೆಟ್ರೋಲ್ ಇಸ್ಕೊಳ್ಳೋ ಲಾಜಿಕ್ಕು, ಬುಲೆಟ್ ಟ್ರೈನ್ ಸುಳ್ಳುಗಳು, ಇವೆಲ್ಲ ಜನಕ್ಕೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಜನರು ಇವಾಗ ಸಕ್ಕ ಸ್ಮಾರ್ಟ್ ಆಗಿದ್ದಾರೆ. ಯಂಗ್ ಪುಂಗ್ಲಿಯ ಕಲರ್ ಕಾಗೆಗಳನ್ನು ನಂಬೋಕೆ ಇಲ್ಲಿ ಯಾರು ಕಿವಿ ಮೇಲೆ ಹೂ ಇಟ್ಕೊಂಡು ಕೂತ್ಕೊಂಡಿಲ್ಲ. ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ನೀಟ್ ಕ್ವಶನ್ ಪೇಪರ್ ಲೀಕ್ ಆದಾಗ 23 ಲಕ್ಷ ವಿದ್ಯಾರ್ಥಿಗಳ ಫ್ಯೂಚರ್ ರೋಡ್ಗೆ ಬಂದಾಗ ಈ ಸೂಲಿಬೆಲೆ ಎಲ್ಲೋಗಿ ಬಿದ್ಕೊಂಡಿದ್ದ? ಕಂಬಳಿ ಒದ್ದೆ ನಿದ್ದೆ ಮಾಡ್ತಾ ಇದ್ದ. ಎಕ್ಸಾಮ್ ಪ್ರೆಷರ್ ತಾಳಲಾರ್ದೆ 20ಕ್ಕೂ ಹೆಚ್ಚು ಸ್ಟೂಡೆಂಟ್ಸು ಆತ್ಮಹತ್ಯೆ ಮಾಡ್ಕೊಂಡಾಗ ನಿನ್ನ ಕರುಳು ಚುರುಕಣ್ಲಿಲ್ವಾ? ನಿನ್ನ ಮನಸ್ಸು ಬ್ರೇಕ್ ಆಗಲಿಲ್ವಾ? ಓಹ್ ಸಾರಿ, ನಿನಗೆ ಮನಸ್ಸೇ ಇಲ್ವಲ್ಲ, ಇನ್ನು ಹೆಂಗೆ ಬ್ರೇಕ್ ಆಗುತ್ತೆ? ಅವಾಗ ಯಾಕೆ ನೀನು ಮೋದಿ ಗೌರ್ಮೆಂಟ್ನ ಪ್ರಶ್ನೆ ಮಾಡಲಿಲ್ಲ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಯಾಕೆ ಕೇಳಿಲ್ಲ? ನಿನ್ನ ಬಾಯಲ್ಲಿ ಏನು ಕಡುಬು ತುರ್ಕೊಂಡಿದ್ದ? ಹೋಗ್ಲಿ, ನೀನೇನೋ ದೊಡ್ಡ ಹಿಂದೂ ರಕ್ಷಕ ಅಂತ ಪೋಸ್ ಕೊಡ್ತೀಯಲ್ಲ ಮಾರಾಯ. ಅಯೋಧ್ಯೆ ರಾಮ ಮಂದಿರದ ಹುಂಡಿನೇ ಕಳ್ಳತನ ಆಯ್ತಲ್ಲ, ಆಗ ಹಿಂದೂಗಳ ಭಾವನೆಗೆ ಹರ್ಟ್ ಆಗಲಿಲ್ವಾ? ಆವಾಗ ಯಾಕೆ ಸೈಲೆಂಟ್ ಆಗಿದ್ದು ಮಾರಾಯ? ಲಿಪ್ಸ್ಗೆ ಏನಾದರೂ ಸ್ಟಿಚ್ ಹಾಕೊಂಡಿದ್ದ? ಅಥವಾ ಹುಂಡಿ ಕದ್ದವರೆಲ್ಲ ನಮ್ಮವರೇ ಅಲ್ವಾ ಅಂತ ಸುಮ್ಮನಿದ್ದ? ಇವಾಗ ಸ್ಟೂಡೆಂಟ್ಸು ತಮಗಾದ ಅನ್ಯಾಯದ ವಿರುದ್ಧ ಕ್ವಶನ್ ಮಾಡಿದರೆ ನಿನಗೆ ಅಡಿಯಿಂದ ಮುಡಿ ತನಕ ಅವ್ರಿಗೆ ಸ್ಟಾರ್ಟ್ ಆಗ್ಬಿಡುತ್ತಾ? ಈ ದೇಶದಲ್ಲಿ ಯಾರೂ ಪ್ರಶ್ನೆನೇ ಕೇಳಬಾರ್ದಾ? ಮೋದಿ ಏನೇ ಮಾಡಿದ್ರು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ಬೇಕಾ? ಈ ಸೂಲಿಬೆಲೆ ಅನ್ನೋ ಸೈತಾನ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋ ವಿದ್ಯಾರ್ಥಿಗಳನ್ನು ದೇಶದ್ರೋಹಿಗಳು ಅಂತ ಬರ್ಕೊಂಡಿದ್ದಾನೆ. ಇವನ ಚಾಳಿನೇ ಅಷ್ಟು. NRC ವಿರುದ್ಧ ಹೋರಾಟ ಮಾಡಿದ ಮುಸ್ಲಿಮರು ದೇಶದ್ರೋಹಿಗಳಾದರು, ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ ರೈತರು ದೇಶದ್ರೋಹಿಗಳಾದರು, ಈಗ ನೀಟ್ ಅಕ್ರಮ ಪ್ರಶ್ನೆ ಮಾಡಿದ ವಿದ್ಯಾರ್ಥಿಗಳು ಕೂಡ ದೇಶದ್ರೋಹಿಗಳು. ಯಾರೆಲ್ಲ ಸರ್ಕಾರಗಳನ್ನು ಪ್ರಶ್ನೆ ಮಾಡ್ತಾರೋ ಅವರೆಲ್ಲ ಈ ಅಡ್ಡಕಸ್ಬಿಗಳ ಪ್ರಕಾರ ದೇಶದ್ರೋಹಿಗಳು. ಎಷ್ಟಾದರೂ ಈ ಅಡ್ಡಕಸ್ಬಿಗಳು ಲಜ್ಜೆ ಬಿಟ್ಟು ಹೆಜ್ಜೆ ಹಾಕ್ದವ್ರಲ್ವಾ? ಇನ್ನು ನಿನ್ನ ಹಳೆ ಕತೆ ನೆನಪು ಮಾಡ್ಕೊ, ಮರ್ಯಾದೆ ಬಿಟ್ಟವನೇ. 2009-10ರಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾ ಇದ್ದೆ. ಹಿಂದೂ ಧರ್ಮ ಸಾಮ್ರಾಟ್ ಅಂತ ಬಿಲ್ಡಪ್ ಕೊಡ್ತಾ ಇದ್ದೆ. ಆದರೆ ರಿಯಾಲಿಟಿ ಏನಪ್ಪ ಅಂದರೆ, ಸ್ವಾಮಿ ವಿವೇಕಾನಂದರು ಅಪ್ಪಟ ಸೆಕ್ಯುಲರ್ ವ್ಯಕ್ತಿಯಾಗಿದ್ದರು. ಎಲ್ಲ ಧರ್ಮದವರು ಒಂದೇ ಲವ್ ಆ್ಯಂಡ್ ಪೀಸ್ನಿಂದ ಇರಬೇಕು ಅಂತ ಬಯಸ್ತವ್ರವರು. ನನ್ನ ದೇಹ ಹಿಂದೂ ಆದರೆ ನನ್ನ ಮೆದುಳು ಇಸ್ಲಾಂ ರೀತಿ ಯೋಚನೆ ಮಾಡಬೇಕು ಅಂತ ಹೇಳಿದ್ದ ಮಹಾನ್ ವ್ಯಕ್ತಿ ಅವರು. ಇತ್ತೀಚಿನ ನಿನ್ನ ಯಾವುದೇ ಸ್ಪೀಚ್ನಲ್ಲಿ ಅವ್ರ ಹೆಸರೇ ಎತ್ತಲ್ಲ. ಯಾಕಣ್ಣ? ಅಪ್ಪಿತಪ್ಪಿನೂ ವಿವೇಕಾನಂದರ ಹೆಸರನ್ನು ನೆನಪಿಸ್ಕೊಳ್ಳೋದಿಲ್ಲ ನೀನು. ಅಂದರೆ ನೀನೆಂಥ ದೊಡ್ಡ ಅವಕಾಶವಾದಿ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಅದೇ ರೀತಿ ಇವತ್ತು ಕಾಶ್ಮೀರದಲ್ಲಿ ಸೈನಿಕರು ಚಳಿಯಲ್ಲಿ ಸಾಯ್ತಾ ಇದ್ದಾರೆ. ಅವರು ಸಾಯ್ತಾ ಇದ್ದರೆ ನನ್ನ ಕರುಳು ಕಿತ್ತು ಬರುತ್ತೆ ಅಂತ ಡೈಲಾಗ್ ಹೊಡಿತಿದ್ದಲ್ಲ. ಆದರೆ ನಿಮ್ಮ ಮೋದಿ ಸೈನಿಕರಿಗೆ ಏನು ಮಾಡಿದ್ದಾರೆ? ಪುಲ್ವಾಮಾದಲ್ಲಿ ಸೈನಿಕರು ಸೇಫ್ಟಿಗಾಗಿ ಫ್ಲೈಟ್ ಕೇಳಿದಾಗ ಅಲ್ಲಿನ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಅವರು ರಸ್ತೆಯಲ್ಲಿ ಹೋದರೆ ಡೇಂಜರ್ ಇದೆ ಅಂತ ಹೇಳಿದಾಗ ಮೋದಿ ಸರ್ಕಾರ ಚುಪ್ ರಹೋ ಅಂತ ಗದರಿಸ್ತು. 44 ಸೈನಿಕರು ಹುತಾತ್ಮರಾದಾಗ ನೀವು ಯಾಕೆ ಉಸಿರಾಡಲಿಲ್ಲ? ಮಿಸ್ಟರ್ ಸೂಲಿಬೆಲೆ, ಯಾಕೆ ಗೌರ್ಮೆಂಟ್ ರಿಸರ್ವೇಷನ್ ಕೇಳಲಿಲ್ಲ? ಯಾಕಂದರೆ ನೀನು ಮೋದಿ ಸರ್ಕಾರದ ಅಪ್ಪಟ ಗುಲಾಮ ಆಗ್ಬಿಟ್ಟಿದ್ದೀಯ. ಸೈನಿಕರ ಪರವಾಗಿ ನಿಜವಾಗ್ಲೂ ಕೆಲಸ ಮಾಡಿರೋದು ಸೋನಮ್ ವಾಂಗ್ಚುಕ್ ಅವರು. ಸೈನಿಕರು ಚಳಿಯಲ್ಲಿ ಕಷ್ಟಪಡಬಾರ್ದು ಅಂತ ಸೋಲಾರ್ ಟೆಂಟ್ ಕಂಡುಹಿಡಿದು ಕೊಟ್ಟ ಸೈಂಟಿಸ್ಟ್ ಅವರು. ಇವರೇ ನೋಡಿ ರಿಯಲ್ ಹೀರೋ ಅಂದರೆ. ನೀನೇನು ಮಾಡಿದೀಯಾ? ಒಮ್ಮೆ ತೋರಿಸು ನೋಡೋಣ.
ಏನೂ ಇಲ್ಲ, ಬರೀ ಸ್ಟೇಜ್ ಮೇಲೆ ನಿಂತ್ಕೊಂಡು ಬಾಡಿಗೆ ಭಾಷಣ ಹೊಡೆಯೋದು, ಸುಳ್ಳು ಹೇಳೋದು, ಪುಂಗೋದು, ಇದನ್ನೇ ನಿನ್ನ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಅದಕ್ಕೆ ಯಾರೋ ಹೆಂಜಲ್ ಕಾಸು ಬಿಸಾಕ್ತಾರೆ, ಅದಕ್ಕೋಸ್ಕರ ಈ ಚಿಲ್ಲರೆ ಕೆಲಸ ಮಾಡ್ಕೊಂಡಿದ್ಯಾ. ಇಂತಹ ನಯವಂಚಕರು, ಗೋಮುಖ ವ್ಯಾಘ್ರಗಳ ಬಗ್ಗೆ ಸಖತ್ ಕೇರ್ಫುಲ್ ಆಗಿರಬೇಕು. ಇವನು ಪೇಮೆಂಟ್ ತೊಗೊಂಡು ಸುಳ್ಳು ಭಾಷಣ ಮಾಡ್ತಾನೆ, ಜನರನ್ನು ಮಿಸ್ಗೈಡ್ ಮಾಡ್ತಾನೆ, ಮಧ್ಯದಲ್ಲಿ ಧರ್ಮ ತಂದು ಜಗಳ ಕೂಡ ಹಚ್ಚುತ್ತಾನೆ. ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಇನ್ನೆಷ್ಟು ವರ್ಷ ಅದೇ ಹಳೆ ಕ್ಯಾಸೆಟನ್ನು ಪ್ಲೇ ಮಾಡ್ತಾ ಇರ್ತೀರಪ್ಪ. ಮೋದಿ ಪ್ರಧಾನಿಯಾಗಿ 12 ವರ್ಷ ಆಯಿತು, ಇನ್ನೂ ಯಾಕೆ ಹಿಂದೂಗಳು ಅಪಾಯದಲ್ಲಿದ್ದಾರೆ? ಇವ್ರು ಮನಸ್ಸು ಮಾಡಿದರೆ ಎಲ್ಲರಿಗೂ ಒಳ್ಳೆ ಎಜುಕೇಷನ್ನು, ಒಳ್ಳೆ ಜಾಬು, ಸ್ಯಾಲ್ರಿ ಕೊಟ್ಟು ಲೈಫ್ ಸೂಪರ್ ಮಾಡ್ಬೋದಿತ್ತಲ್ಲ. ಯಾಕೆ ಮಾಡಿಲ್ಲ? ದೇಶದಲ್ಲಿ ನಿರುದ್ಯೋಗ ಯಾಕೆ ಹೆಚ್ಚಾಗ್ತಿದೆ? ನೀಟ್ ಪೇಪರ್ ಲೀಕ್ ಯಾಕೆ ಆಗ್ತಿದೆ? ಇಂತಹ ರಿಯಲ್ ಟಾಪಿಕ್ಸ್ ಬಗ್ಗೆ ಮಾತಾಡಲ್ಲ. ಅದು ಬಿಟ್ಟು ಜಾಗರಣೆ ಅಂತ ಗಿಮಿಕ್ ಮಾಡ್ಕೊಂಡು ಜನರನ್ನ ದಾರಿ ತಪ್ಪಿಸೋಕೆ ಬಂದಿದ್ದಾರೆ. ಇವನಿಗೆ ಮಾನ ಮರ್ಯಾದೆ ಇದೆ ಈ ಸೂಲಿ ಬೆಲೆಗೆ. ಇಂಥವ್ರು ನಿಮ್ಮ ಊರಿಗೆ ಬಂದಾಗ, ನಿಮ್ಮ ಕಣ್ಣು ಮುಂದೆ ಸಿಕ್ಕಾಗ ಹೆದರ್ಕೊಳ್ಳದೆ ಪ್ರಶ್ನೆ ಮಾಡಿ, ಇವನ ಹಳೆ ಸುಳ್ಳು ವಿಡಿಯೋಗಳನ್ನು ಮುಖಕ್ಕೆ ಹಿಡಿದು ತೋರಿಸಿ ಇವನ ತಪ್ಪನ್ನು ಇವನೇ ಒಪ್ಕೊಳ್ಳೋ ಥರ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.